ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಯುವ ಕ್ರೀಡಾಪಟು ಇದ್ದನು. ಅವನಿಗೆ ಬಾಲ್ಯದಿಂದಲೇ ಓಟದ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಎಂಬ ದೊಡ್ಡ ಕನಸು ಇತ್ತು. ಪ್ರತಿದಿನ ಬೆಳಗ್ಗೆ ಎದ್ದೇ ಅಭ್ಯಾಸ ಮಾಡುತ್ತಿದ್ದನು. ಮಳೆಯಾಗಲಿ ಬಿಸಿಲಾಗಲಿ ಅವನು ತನ್ನ ಅಭ್ಯಾಸವನ್ನು ಎಂದಿಗೂ ಬಿಡಲಿಲ್ಲ. ಮೊದಲ ಸ್ಪರ್ಧೆಗೆ ಅವನು ತುಂಬ ಆತ್ಮವಿಶ್ವಾಸದಿಂದ ಹೋದನು. ಆದರೆ ಓಟ ಶುರುವಾದಾಗ ಅವನು ಮಧ್ಯದಲ್ಲೇ ಹಿಂತಿರುಗಿಬಿಟ್ಟನು. ಅವನಿಗೆ ತುಂಬ ನಿರಾಶೆಯಾಯಿತು. ನಾನು ಇದಕ್ಕೆ ಯೋಗ್ಯನಲ್ಲವೋ ಎಂದು ಅವನು ಯೋಚಿಸಿದನು. ಆದರೆ ಅವನ ತಾಯಿ ಅವನಿಗೆ ಹೇಳಿದಳು, ಸೋಲು ಅಂತಿಮ ಅಲ್ಲ, ಅದು ನಿನ್ನನ್ನು ಬಲಪಡಿಸುವ ಪಾಠ. ಆ ಮಾತು ಅವನ ಮನಸ್ಸಿನಲ್ಲಿ ಬಲವಾಗಿ ಉಳಿಯಿತು. ರವಿ ಮತ್ತೆ ಅಭ್ಯಾಸ ಶುರು ಮಾಡಿದನು. ಇನ್ನೂ ಹೆಚ್ಚು ಪರಿಶ್ರಮ ಮಾಡುತ್ತಿದ್ದನು. ಆದರೆ ಎರಡನೇ ಸ್ಪರ್ಧೆಯಲ್ಲೂ ಅವನು ಸೋತನು. ಜನರು ಅವನನ್ನು ನಗಲು ಆರಂಭಿಸಿದರು. ಕೆಲವರು ನೀನು ಗೆಲ್ಲೋದು ಸಾಧ್ಯವೇ ಇಲ್ಲ ಎಂದು ಹೇಳಿದರು. ಆದರೂ ರವಿ ನಿಲ್ಲಲಿಲ್ಲ. ಅವನು ತನ್ನ ತಪ್ಪುಗಳನ್ನು ಅರಿತು ದಿನವೂ ಇನ್ನೂ ಹೆಚ್ಚು ಶ್ರಮಪಟ್ಟು ಅಭ್ಯಾಸ ಮಾಡುತ್ತಿದ್ದನು. ಅವನು ಓಡುವ ರೀತಿಯನ್ನು ಸುಧಾರಿಸಿಕೊಂಡನು. ತನ್ನ ಶಕ್ತಿ ಮತ್ತು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಕಲಿತನು. ಮೂರನೇ ಬಾರಿ ಸ್ಪರ್ಧೆ ಬಂದಾಗ ರವಿ ಸಂಪೂರ್ಣ ಸಿದ್ಧನಾಗಿದ್ದನು. ಈ ಬಾರಿ ಅವನು ಆತ್ಮವಿಶ್ವಾಸದಿಂದ ಓಡಲು ಆರಂಭಿಸಿದನು. ಮೊದಲಿಗೆ ಸ್ವಲ್ಪ ಹಿಂದಿದ್ದರೂ ಕೊನೆಯ ಕ್ಷಣದಲ್ಲಿ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡು ವೇಗ ಹೆಚ್ಚಿಸಿದನು. ಕೊನೆಗೆ ಅವನು ಮೊದಲ ಸ್ಥಾನ ಪಡೆದುಕೊಂಡನು. ಅವನು ಚಾಂಪಿಯನ್ ಆಯಿತು. ಜನರು ಈಗ ಅವನನ್ನು ಹೊಗಳಲು ಆರಂಭಿಸಿದರು. ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಯುವ ಕ್ರೀಡಾಪಟು ಇದ್ದನು. ಅವನಿಗೆ ಬಾಲ್ಯದಿಂದಲೇ ಓಟದ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಎಂಬ ದೊಡ್ಡ ಕನಸು ಇತ್ತು. ಪ್ರತಿದಿನ ಬೆಳಗ್ಗೆ ಎದ್ದೇ ಅಭ್ಯಾಸ ಮಾಡುತ್ತಿದ್ದನು. ಮಳೆಯಾಗಲಿ ಬಿಸಿಲಾಗಲಿ ಅವನು ತನ್ನ ಅಭ್ಯಾಸವನ್ನು ಎಂದಿಗೂ ಬಿಡಲಿಲ್ಲ. ಮೊದಲ ಸ್ಪರ್ಧೆಗೆ ಅವನು ತುಂಬ ಆತ್ಮವಿಶ್ವಾಸದಿಂದ ಹೋದನು. ಆದರೆ ಓಟ ಶುರುವಾದಾಗ ಅವನು ಮಧ್ಯದಲ್ಲೇ ಹಿಂತಿರುಗಿಬಿಟ್ಟನು. ಅವನಿಗೆ ತುಂಬ ನಿರಾಶೆಯಾಯಿತು. ನಾನು ಇದಕ್ಕೆ ಯೋಗ್ಯನಲ್ಲವೋ ಎಂದು ಅವನು ಯೋಚಿಸಿದನು. ಆದರೆ ಅವನ ತಾಯಿ ಅವನಿಗೆ ಹೇಳಿದಳು, ಸೋಲು ಅಂತಿಮ ಅಲ್ಲ, ಅದು ನಿನ್ನನ್ನು ಬಲಪಡಿಸುವ ಪಾಠ. ಆ ಮಾತು ಅವನ ಮನಸ್ಸಿನಲ್ಲಿ ಬಲವಾಗಿ ಉಳಿಯಿತು. ರವಿ ಮತ್ತೆ ಅಭ್ಯಾಸ ಶುರು ಮಾಡಿದನು. ಇನ್ನೂ ಹೆಚ್ಚು ಪರಿಶ್ರಮ ಮಾಡುತ್ತಿದ್ದನು. ಆದರೆ ಎರಡನೇ ಸ್ಪರ್ಧೆಯಲ್ಲೂ ಅವನು ಸೋತನು. ಜನರು ಅವನನ್ನು ನಗಲು ಆರಂಭಿಸಿದರು. ಕೆಲವರು ನೀನು ಗೆಲ್ಲೋದು ಸಾಧ್ಯವೇ ಇಲ್ಲ ಎಂದು ಹೇಳಿದರು. ಆದರೂ ರವಿ ನಿಲ್ಲಲಿಲ್ಲ. ಅವನು ತನ್ನ ತಪ್ಪುಗಳನ್ನು ಅರಿತು ದಿನವೂ ಇನ್ನೂ ಹೆಚ್ಚು ಶ್ರಮಪಟ್ಟು ಅಭ್ಯಾಸ ಮಾಡುತ್ತಿದ್ದನು. ಅವನು ಓಡುವ ರೀತಿಯನ್ನು ಸುಧಾರಿಸಿಕೊಂಡನು. ತನ್ನ ಶಕ್ತಿ ಮತ್ತು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಕಲಿತನು. ಮೂರನೇ ಬಾರಿ ಸ್ಪರ್ಧೆ ಬಂದಾಗ ರವಿ ಸಂಪೂರ್ಣ ಸಿದ್ಧನಾಗಿದ್ದನು. ಈ ಬಾರಿ ಅವನು ಆತ್ಮವಿಶ್ವಾಸದಿಂದ ಓಡಲು ಆರಂಭಿಸಿದನು. ಮೊದಲಿಗೆ ಸ್ವಲ್ಪ ಹಿಂದಿದ್ದರೂ ಕೊನೆಯ ಕ್ಷಣದಲ್ಲಿ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡು ವೇಗ ಹೆಚ್ಚಿಸಿದನು. ಕೊನೆಗೆ ಅವನು ಮೊದಲ ಸ್ಥಾನ ಪಡೆದುಕೊಂಡನು. ಅವನು ಚಾಂಪಿಯನ್ ಆಯಿತು. ಜನರು ಈಗ ಅವನನ್ನು ಹೊಗಳಲು ಆರಂಭಿಸಿದರು.